So hi guys, hello, welcome to another reaction video. ಎಲ್ಲರಿಗೂ ವೆಲ್ಕಮ್ ಟು ಕೃಷ್ಣ 2.2 ರಿಯಾಕ್ಷನ್ ಚಾನಲ್ ಇರೋದು ಮತ್ತೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಕೊಂಡು ರೆಡ್ ಬಟನ್ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಿದಿಲ್ಲ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ. ಕೃಷ್ಣ ಅರ್ಧ ಅಫಿಷಿಯಲ್ ಅದ ಅಂಡ್ ವಿ ಆರ್ ವಿತ್ ಒಂದು ಇಮೋಷನಲ್ ಟ್ರ್ಯಾಕ್ ಅನ್ಬೋದು ನಾವು. ವಿ ಆರ್ ವಿತ್ ಒಂದು ಆಲ್ಬಮ್ ಟ್ರ್ಯಾಕ್. ಓಕೆ, ಸೊ ಗೈಸ್, ಕಂದಮ ಅನ್ನೋ ಒಂದು ಟೈಟಲ್ ಜೊತೆ ಸ್ವಲ್ಪ ನಾವು ಬ್ರೀಫ್ ಆಗಿ ಮಾತಾಡೋಣ. ಓಕೆ, ಸೊ ಕಂದಮ್ಮ ಅನ್ನೋ ಒಂದು ಟೈಟಲ್ ಜೊತೆ ನಾವು ಒಂದು ಆಲ್ಬಮ್ ಟ್ರ್ಯಾಕ್ನ ರಿಯಾಕ್ಷನ್ ಮಾಡಕ್ ಬಂದಿವಿ. ಸೊ ಕಂದಮ್ಮ ಅಂದ್ಕೊಳ್ಳಿ ಒಂದು ಮಗು ನೆನಪಾಗ್ತದ, ಒಂದು ಪುಟ್ಟ ಮಗು ಕಂದಮ್ಮ, ಇಫ್ ಐ ಆಮ್ ನಾಟ್ ರಾಂಗ್. ಸ್ವಲ್ಪ ಡಿಸ್ಕ್ರಿಪ್ಷನ್ದಾಗ ಹೋದ್ರೆ, ಸೊ ಕಂದಮ್ಮ ಇಸ್ ಈಕ್ವಲ್ ಟು ಮ್ಯೂಸಿಕಲ್ ಟ್ರಿಬ್ಯೂಟ್ ಟು ಮದರ್ಸ್ ಆ್ಯಂಡ್ ಅನ್ಟೋಲ್ಡ್ ಫೀಲಿಂಗ್ಸ್. ಸೊ ಒಂದು ತಾಯಿಗೆ ಟ್ರಿಬ್ಯೂಟ್ ಮಾಡುವಂಥ ಒಂದು ಟ್ರ್ಯಾಕ್ ಇದೆ. ಬದುಕಿಗಾಗಿ ಬದುಕನ್ನೇ ಅರ್ಪಿಸುವ ಜೀವ ಅದು ತಾಯಿ. ಸೊ ಆ ಒಂದು ಫೀಲಿಂಗ್ ಲೆಟ್ಸ್ ನೋಡೋಣ. ಅದು ಕಂದಮ್ಮ ಟೈಟಲ್ ಎದಕ್ಕೆ ಬಂತು ಗೊತ್ತಾಗತ್ತಿಲ್ಲ ನನಗೆ. ತನ್ನ ಮಗು ಕಂದಮ್ಮ ಅಂತಂದು ಹೇಳ್ತಾರೆ. ಸೊ ಐ ಥಾಟ್ ಒಂದು ಮಗು ಒಂದು ತಾಯಿ ಒಳಗಿರುವಂಥ ರಿಲೇಶನ್ಶಿಪ್, ಬಟ್ ಇಲ್ಲಿ ಟ್ರಿಬ್ಯೂಟ್ ಐತಿ ವಿತ್ ಟು ದ ಗಾಡ್. ಓಕೆ, ಅಂದ್ರೆ ತಾಯಿಗೆ. ಸೊ ಯಾಕಂದ್ರೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಹೋಗೋಣ ನಡ್ರಿ. ಪ್ರೊಡ್ಯೂಸರ್ ಬಂದ್ಬಿಟ್ಟ ಗೀತಾ ಮೋಹನ್ ಆ್ಯಂಡ್ ಪವನ್ ರಾಜ್ ಅವ್ರ ಅದಾರ. ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟ ಮೆಲೋ ಕ್ರಿಯೇಷನ್ಸ್ ಅವ್ರ ಕಡೆಯಿಂದ ಐತಿ. ಡೈರೆಕ್ಟೆಡ್ ಬೈ ಭರತ್ ಎಂ ಅವ್ರ ಕಡೆಯಿಂದ. ಕಾನ್ಸೆಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟ ಭರತ್ ಎಂ ಅವ್ರ ಕಡೆಯಿಂದ. ಆ್ಯಂಡ್ ಸ್ಟೇರಿಂಗ್ ಪವನ್ ರಾಜ್ ಆ್ಯಂಡ್ ವರ್ಷಾ ದಿಗ್ರಜೆ ಜೈನ್. ಓಕೆ, ಸೊ ವರ್ಷ ಅವ್ರು ಯಾರಂತ ನಿಮ್ಗೆ ಗೊತ್ತಿರ್ಬೋದು. ಜಸ್ಟ್ ಫಾರ್ ಅ ಬ್ರೀಫ್, ಮಹಾನಟಿ ಸೀಸನ್ 2 ದ ರನ್ನರ್ ಅಪ್ ಅದಾರ. ನಮ್ಮವ್ರು ಅದಾರ. ಸೊ ಬೆಳಗಾವಿದವ್ರು. ಇಫ್ ಐ ನಾಟ್ ಚಿಕ್ಕೋಡಿ, ಇಫ್ ಐ ನಾಟ್ ರಾಂಗ್. ಸೊ ನಮ್ಮ ಬೆಳಗಾವಿದವ್ರು ಅಷ್ಟ ಮುಗೀತು, ಖತಮ್ ಎರಡು ಮಾತ್ನಾಗ. ಸೊ ನಮ್ಮ ಉತ್ತರ ಕರ್ನಾಟಕದವ್ರು. ಸೊ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಿ ಜಿ ಟಿ ವಿದಾಗ, ಲೈಕ್ ಜಿ ಕನ್ನಡದಾಗ ಅವ್ರದ್ದು ಒಂದು ಲೈಫ್ ಸ್ಟೋರಿ. ಸೊ ಅದರಿಂದ ಸ್ವಲ್ಪ ಭಾಳ ಮೋಟಿವೇಟು ಆಗ್ತಾರೆ ಮಂದಿ. ಸೊ ವಿಚ್ ಈಸ್ ವೆರಿ ಗುಡ್. ಆ ಒಂದು ಸ್ಟ್ರಗಲ್, ಆ ಒಂದು ಹಸಲ್ ಎಲ್ಲ ನೋಡಿದ ಮೇಲೆ ಆ್ಯಂಡ್ ದ ವಿನ್ನಿಂಗ್ ಥಿಂಗ್ಸ್ ಈಗ ನಡೆಯಾಕತೈತಿ. ದೇವ್ರು ಒಳ್ಳೇದು ಮಾಡಲಿ, ಅದ ಟೈಪ್ ನಡೀಲಿ. ಆ್ಯಂಡ್ ಬಟ್ ನಾವು ಅವ್ರದ್ದು ಏನಂತಾರೆ ಹಸಲ್ ನೋಡಿ ನಾವು ರಿಯಾಕ್ಷನ್ ಮಾಡಕ್ ಬಂದಿಲ್ಲ. ವಿ ಆರ್ ಹಸ್ಲಿಂಗ್ ಟು ರಿಯಾಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟ್ರ್ಯಾಕ್. ಓಕೆ, ಲೆಟ್ಸ್ ಗೋ. ಸ್ವಲ್ಪ ಮ್ಯೂಸಿಕ್ ಬಂದ್ಬಿಟ್ಟು ಪ್ರಣವ್ ರಾವ್ ಅವ್ರ ಕಡೆಯಿಂದ. ಸಿಂಗರ್ ಬಂದ್ಬಿಟ್ಟು ಪೃಥ್ವಿ ಭಟ್ ಆ್ಯಂಡ್ ಅಭಿಷೇಕ್ ಎಂ ಆರ್ ಅವ್ರ ಕಡೆಯಿಂದ ಐತಿ. ಲಿರಿಕ್ಸ್ ಬಂದ್ಬಿಟ್ಟು ಪವನ್ ರಾಜ್ ಅವ್ರ ಕಡೆಯಿಂದ ಐತಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್, ದೇ ಆರ್ ಮೆನಿ ಪರ್ಸನ್ಸ್ ಆರ್ ದೇರ್. ಸೊ ಬಿಗ್ ಶೌಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಬಿಕಾಸ್ ಒಂದು ಆಲ್ಬಮ್ ಟ್ರ್ಯಾಕ್ ಅದ ಅಂದ್ಕೊಳ್ಳಿ ಆಟೋಮೆಟಿಕ್ ಭಾಳ ಕೈಗಳು ಇರ್ತಾವ ಅದ್ರ ಹಿಂದೆ. ಆ ಎಲ್ಲ ಕೈಗಳಿಗೆ ಬಿಗ್ ಶೌಟ್ ಔಟ್ ಅನ್ಕೊಂತ ನಾವು ರಿಯಾಕ್ಷನ್ ಮಾಡಕ್ ಹೋಗೋಣ. ಹೆಡ್ಫೋನ್ ತಗೋರ್ ಚಲೋ ಫೀಲ್, ಚಲೋ ಸೌಂಡ್ ಬರ್ಬೇಕಂದ್ರೆ ನಾ ಸೈಡ್ ಸರಿತೆ ಆ್ಯಂಡ್ ನಿಮಗೆ ಸ್ಕ್ರೀನ್ ಕೊಟ್ಟೆ. ಓಕೆ, ಲೆಟ್ಸ್ ಗೋ. PRK ಆಡಿಯೋಸ್ದಾಗಿದ ರಿಲೀಸ್ ಆಗೈತಿ. ಚಲೋ ಅಳಸಾಕ್ ಹೋಗ್ಬೇಡ್ರಿ ನೋಡ್ರಿ. ಜೊತೆಗಿರುವ ಜೀವ. ಐ ಥಿಂಕ್ ನಮ್ಮ ವರ್ಷ ಅವ್ರ ಒಂದು ತಾಯಿ. ಓಕೆ, ಗಾಟ್ ಇಟ್ ಬ್ರೋ. ವಾವ್, ವಿಡಿಯೋಗ್ರಫಿ ಬ್ರೋ, ಸೆಕ್ಸಿ. ಓಣ ಕಂದಮ್ಮ ಆನಮ್ಮ. ಆಯ್ತು ಆಯ್ತು ಆಯ್ತು. ವಾವ್, ಮಲಗು ಮಲಗು ಓನನ್. ಪೃಥ್ವಿ ಭಟ್ ಆ್ಯಂಡ್ ಅಭಿಷೇಕ್ ಎಂ ಆರ್, ರೈಟ್? ಓಕೆ, ಸುರಭಿ ಭಾರದ್ವಾಜ್ ಅವರ ಆ್ಯಂಡ್ ಶಶಂಕಿತ. ಓಕೆ, ಶಶಂಕಿತ ಆರ್ ಅವ್ರ ಇಲ್ಲೇ ನಮಗ ಕೋರಸ್ ಸಿಂಗಿಂಗ್ ಮಾಡ್ಯಾರ. ನಾ ಅದೇನು ಹುಡುಗರು ಹೆಸರು ಓದಿನ ಹುಡುಗ್ಯಾರ ಸೌಂಡ್ ಎದಕ್ಕೆ ಬರಾಕತ್ತೈತಂತ. ಬೈ ಫಾಗ್, ಸಾರಿ, ತಪ್ಪಾತ್ ನನ್ನ ಕಡೆಯಿಂದ, ಕ್ಷಮೆ ಇರಲಿ. ಸೊ ಪ್ಲೀಸ್ ದಿನ ಚೆಕ್ಔಟ್ ಮಾಡ್ಕೊರಿ. ಅಕಸ್ಮಾತ್ ನಾ ಯಾವ್ದಾರು ಹೆಸರುಗಳು ಮಿಸ್ ಮಾಡ್ರಿ ಪ್ಲೀಸ್ ಅದಕ್ಕೆ ನೋಡ್ಕೊರಿ.
ಈಗ ಹೆಂಗಾಕಿತ್ತಂದ್ರೆ ನಾ ಫಿಂಗರ್ ಅಂದ್ ನನ್ಗೆ ತಲ್ಯಾಗ ಓಡಾಕತೈತಿ ಭೈ ಹುಡುಗಿ ಸೌಂಡ್ ಇದೆ ಹುಡುಗರು ಇಬ್ರು ಹೆಸರು ಇತ್ತಲ್ಲಿ ಬಟ್ ಓಕೆ ಸಾರಿ ಐ ಆಮ್ ಸಾರಿ ತಪ್ಪಾಕ್ಯಪ್ಪ ಹೋಗ ಎಜುಕೇಶನ್ ಇಲ್ಲಂದ್ರೆ ಈಗ ಓನ ಕಂದಮ್ಮ ಆನಮ್ಮ ಆಯ್ತು 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 ಆ ಮಗು ಎಷ್ಟು ಕ್ಯೂಟ್ ಐತ್ ಬೈ ಮಲಗು ಮಲಗು ವಾವ್ ಓ ನನ್ನ ಕಂದ ನಿದ್ರೆಯ ದೇವಿ ಬರಲೆಂದ ಚಂದ ಚಿನ್ನಾದ ಚಿನ್ನಕುರುಳಿ ನಿನ್ನ ಮೈಯ ಬಣ್ಣ ಮಿಂಚಂತೆ ಮಿಂಚು ನಿನ್ನ ಕಣ್ಣೆ ಚೆನ್ನ ಪುಟ್ಟ ಕಂದಮ್ಮ ತಾಜಿ ಮಾಡಮ್ಮ ಲಾಲಿ ಹಾಡುವೆ ಜೂಲಿ ತೂಗುವೆ ಲಾಲಿ ಜೋರು The beat dropped here, bro. Okay. ಮಾಡಮ್ಮ ಲಾಲಿ ಹಾಡುವೆ ಜೂಲಿ ತೂಗುವೆ ಲಾಲಿ ಲಾಲಿ ಜೋರು Alright. ದೂರೆ Sorry. ದೂರೆ You can't go like that. ಲಾಲಿ ಜೋರು Okay, sorry. ಜೂಲಿ ತೂಗುವೆ ಲಾಲಿ ಲಾಲಿ ಜೋರು ದೂರೆ ದೂರೆ ಲಾಲಿ ಲಾಲಿ Why visuals? Why? ದೂರೆ ತವರಿನ ಸಿರಿಯಾಳು ಬರೆದಾಗದಂತೆ ತಾಯ್ತನವ ಮೆರೆಸಿದೆ ಜಗಮೆಚ್ಚುವಂತೆ ಗಂಡನ ಮನೆಗೆ ವಜ್ರದ ಮಣಿಕೆ ವಂಶವ ಬೆಳೆದು ಗರಿಕೆ ಕುಣಿಕೆ ಓ ನನ್ನ ಮಗುವೆ ನೀ ನನ್ನ ಗೆಲುವೆ ಈ ಬಾಳ ಮನಕ್ಕೆ ಮುತ್ತಂತ ಒಡವೆ ಪುಟ್ಟ ಕಂದಮ್ಮ ತಾಜಿ ಮಾಡಮ್ಮ ಬೈ ಸಿಂಗರ್ಸ್ ಭಟ್ ಅಂಡ್ ಅಭಿಷೇಕ್ ಎಂ.ಆರ್ ಅಂತ ಹೇಳಿ ಅವ್ರದ್ದು ವಯಸ್ಸಿನವ್ರಿಗೂ ಕೇಳಾಕತ್ತಿಲ್ಲ ನಾನು ಅಂಡ್ ಶೇರಿಂಗ್ ಪವನ್ ರಾಜ್ ಅಂಡ್ ವರ್ಷಾ ಓಕೆ ಪವನ್ ರಾಜ್ ಯಾರ್ ಆ ಪಾಪು ಯಾರ್ ಆ ಬ್ಯಾರದೇನು ನೋಡಾಕತ್ತಿಲ್ಲ ಓಕೆ ಬಿಡ್ರಿ ಯಾರು ಬರ್ದಾರ ಯಾರು ಹಾಡ್ಯಾರ ಮ್ಯಾಟ್ರ್ ಇಲ್ಲ ನಮಗೆ ಲಿರಿಕ್ಸ್ ಮೇಲೆ ಫೋಕಸ್ ಮಾಡೋಣ ನಾ ಲಿರಿಕ್ಸ್ ಫೋಕಸ್ ಮಾಡತ್ತಿಲ್ಲ ಬಿಕಾಸ್ ಆಫ್ ದಟ್ ಸೀನ್ಸ್ ಬ್ರೋ ಒಂದಿರ್ತದಲ್ಲ ಯಾವತ್ತು ಫೈಟ್ ಮಾಡಬಾರ್ದು ನಿಮ್ಮ ಜೊತೆಗೆ ಅಂದ್ರೆ ದ ಮೇನ್ ಥಿಂಗ್ ಇಲ್ಲಿ ಲಿರಿಕ್ಸ್ಗಳ್ನ ಕೇಳ್ಬೇಕಂತ ಫೀಲ್ ಆಗತ್ತಿಲ್ಲ ದ ವಿಜುವಲ್ಸ್ ಆರ್ ಶೋಯಿಂಗ್ ದ ಲವ್ ಓಕೆ ಆ ವಿಜುವಲ್ಸ್ ನಮಗೆ ಆ ಒಂದು ಝೋನರ್ದಾಗ ಹೋಯಾಕತೈತಿ ಒಂದು ತಾಯಿ ಮಗು ಪ್ರೀತಿನ ತೋರ್ಸಾಕತೈತಿ ಬಟ್ ಐ ವಾಂಟ್ ಟು ಸ್ವಲ್ಪ ಲಿರಿಕ್ಸ್ ಮೇಲೆ ಫೋಕಸ್ ಮಾಡ್ಬೇಕು ಬಿಕಾಸ್ ಈಗ ಜಸ್ಟ್ ದೇವಸ್ಥಾನ ಮುಂದೆ ಸಮಥಿಂಗ್ ಐ ಥಿಂಕ್ ಏ ಬರ್ರೋ ಮಲಗು ಮಲಗು ಓ ನನ್ನ ಕಂದ ನಿದ್ರೆಯ ದೇವಿ ಬರಲೆಂದ ಚಂದ ಓಕೆ ನಾ ಈಗ ಕೇಳಾಕತ್ತೀನಿ ನೋಡ್ರಿ ಲಿರಿಕ್ಸ್ ಓಕೆ ಸೊ ದ ಲಿರಿಕ್ಸ್ ಎಷ್ಟು ಚಂದ ಅದ ನೋಡ್ರಿ ಲೈಕ್ ಮಲಗು ಕಂದ ಲೈಕ್ ಮಲಗನಾಗತಾಳ ತಾಯಿ ಆ್ಯಂಡ್ ದ ಲೈನ್ ಈಸ್ ನಿದ್ರೆ ದೇವಿ ಬರ್ಬೇಕು ಚಿನ್ನ ಕಂದ ನಿದ್ರೆಯ ದೇವಿ ಬರಲೆಂದ ಚಂದ ಚಿನ್ನಾದ ಚಿನ್ನ ಕುರುಳಿ ನಿನ್ನ ಮೈಯ ಬಣ್ಣ ಮಿಂಚಂತೆ ಮಿಂಚು ನಿನ್ನ ಕಣ್ಣೆ
ತಾಚಿ ಮಾಡಮ್ಮ ಲಾಲಿ ಹಾಡುವೆ ಜೋಲಿ ತೂಗುವೆ ಓ ಲಾಲಿ ಲಾಲಿ ಜೋ ಪುಟ್ಟ ಕಂದಮ್ಮ ಚಾಚಿ ಮಾಡಮ್ಮ ಅಂದ್ರೆ ಮಲ್ಕೋ ಜೋಲಿ ಹಾಡುವೆ ಲೈಕ್ ಆಮ್ಯಾಗ ಇದ್ರಾಗ ತೊಟ್ಟಿಲ್ದಾಗ ತೂಗುವೆ ವಾವ್ ನೀ ಆಟ್ರ್ ಆಗ್ತಾವ ಲಿರಿಕ್ಸು ಓಕೆ ತಾಚಿ ಮಾಡಮ್ಮ ಲಾಲಿ ಹಾಡುವೆ ಜೋಲಿ ತೂಗುವೆ ಲಾಲಿ ಲಾಲಿ ಜೋ ಜೋ ದೂರೆ ದೂರೆ ಜೋ ಲಾಲಿ ಲಾಲಿ ಜೋ ಜೋ ದೂರೆ ದೂರೆ ಜೋ ಆ ಪಾಪುನ ಬಾಳ ಕ್ಯೂಟ್ ಐತ್ ಬ್ರೋ ಐ ಥಿಂಕ್ ಅದು ಗೊತ್ತಿಲ್ಲ ಒಂದು ವಿಡಿಯೋ ರೆಡಿ ಆಗತೈತಿಲ್ಲ ಅಂತ ಓಕೆ ಅದಕ್ಕೆ ನಂದ ಕಂಡ್ಬಿಡ್ಬಾರ್ದು ತವರಿನ ಸಿರಿಯಾಳು ಬರೆದಾಗದಂತೆ ತಾಯ್ತನವ ಮೆರೆಸಿದೆ ಜಗಮೆಚ್ಚುವಂತೆ ಗಂಡನ ಮನೆಗೆ ವಜ್ರದ ಮಣಿಕೆ ವಂಶವ ಬೆಳೆದ ಗರಿಕೆ ಕುಣಿಕೆ ಓ ನನ್ನ ಮಗುವೆ ಆ ವಿಜುವಲ್ ನೋಡಿ ಇಫ್ ಐ ನೋಡ್ ನನಗೆ ಫೀಲ್ ಆಗತ್ತಿದ್ದ ಆ ಲಿರಿಕ್ಸ್ ಅದು ಹುಡುಗಿ ಹೆಣ್ಣು ಪಾಪು ಐತೆ ಓಕೆ ಸೊ ಇನ್ ಫ್ಯೂಚರ್ ಆ ಹೆಣ್ಣು ಪಾಪುನು ಹೋಗ್ತೈತಿ ಆ ಒಂದು ಸಿಚುವೇಶನ್ದಾಗ ಥಿಂಕ್ ಮಾಡಾಕತ್ತಾರ ಅನ್ಕೋತೀನಿ ಬಿಕಾಸ್ ಲಿರಿಕ್ಸ್ ಭಾಳ ಡೀಪ್ ಅದಾವ ಬ್ರೋ ಅಷ್ಟು ಅರ್ಥ ಮಾಡ್ಕೊಳ್ಳೋಂಥ ಮನುಷ್ಯನ ಅಲ್ಲ ನಾರ್ಮಲ್ ಹೇಳ್ರಿ ಕೇಳ್ಕೊತೀನಿ ಈ ರೇಂಜಿಗೆ ನೀವು ಶಬ್ದ ಬಳಕೆ ಯೂಸ್ ಮಾಡಿದ್ರೆ ನಾನು ಏನು ಮಾಡಲಿ ನಂಗೆ ಎಷ್ಟು ಅಂತ ಆ ವಿಜುವಲ್ ನೋಡಿ ನಂಗೆ ಏನು ಫೀಲ್ ಆಗತ್ತೈತೆ ಅದನ್ನ ಹೇಳಾಕತ್ತೀನಿ ಬಿಕಾಸ್ ಅಲ್ಲಿ ವಜ್ರ ಅಂದ್ರೆ ಹುಡುಗಗೆ ನಾವು ಮೆನ್ಷನ್ ಮಾಡ್ತೀವಿ ವಜ್ರ ಅಂತ ಐ ಡೋಂಟ್ ನೋ ಅವ್ರ ಎಲ್ಸ್ ನಾನು ಏನೋ ಬೇರೆನ ಕೇಳಾಕತ್ತಿರ್ಬೋದು ಮೆರೆಸಿದೆ ತವರಿನ ಸಿರಿಯಾಳು ಬರೆದಾಗದಂತೆ ತಾಯ್ತನವ ಮೆರೆಸಿದೆ ಜಗಮೆಚ್ಚುವಂತೆ ಗಂಡನ ಮನೆಗೆ ವಜ್ರದ ಮಣಿಕೆ ವಂಶವ ಬೆಳೆದ ಗರಿಕೆ ಕುಣಿಕೆ ಓ ನನ್ನ ಮಗುವೆ ನೀ ನನ್ನ ಗೆಲುವೆ ಈ ಬಾಳ ಮನಕ್ಕೆ ಮುತ್ತಂತ ಒಡವೆ ಪುಟ್ಟ ಕಂದಮ್ಮ ತಾಚಿ ಮಾಡಮ್ಮ ಲಾಲಿ ಹಾಡುವೆ ಜೋಲಿ ತೂಗುವೆ ಓ ಲಾಲಿ ಲಾಲಿ ಜೋ ಜೋ ದೂರೆ ದೂರೆ ಜೋ ಲಾಲಿ ಲಾಲಿ ಜೋ ಜೋ ದೂರೆ ದೂರೆ ಜೋ ನಮ್ಗೆ ಸ್ವಲ್ಪ ಕೆ ಜಿ ಎಫ್ ಫೀಲ್ ಕೊಡಾಕತ್ತಿಲ್ಲ ವಿಜುವಲ್ಸ್ ಹೋಗಿ ಒಳಗಡೆ ಹೆಜ್ಜೆ ಹೆಜ್ಜೆಗೂ ಭಂಜೆ ಪಟ್ಟವ ಹಗೆಯ ಪಟ್ಟಿ ಮಾಡಿ ಶಾಸ್ತ್ರಕ್ಕೆಲ್ಲಕ್ಕೂ ಸೂತಕ ಬಳಿದ ನೆಂಟಸ್ತಿಕೆ ಮಾಡಿ ಜೀವವ ತೊರೆಯುತ್ತ ಕೊಟ್ಟನು ಕಂದನ ಮಡಿಲಲ್ಲಿ ಯಾದ ಪ್ರೀತಿಗೆ ಮುಕ್ಕು ಅರಳಿತು ಸ್ವಾರ್ಥದ ಬದುಕಲ್ಲಿ ಕಂದಮ್ಮ ನಿನ್ ಮಗುವಾಗಿ ನಿನ್ ಜೊತೆನೇ ಇರ್ತೀನಿ ಮೂರು
ಗಂಟಿಗೆ ನಾಂದಿ ಹಾಡಿದ ದೇವಕನ್ಯೆ ನೀನು ಸಪ್ತಪದಿಗೆ ಜೊತೆ ಆಗುವೆನೆಂದು ಸಾಕ್ಷಿಯಾದೆ ನಾನು ಸಾವೆ ಬಂದರೆ ನಾಯ್ತೀಗ ನೀ ನನ್ನ ಮುದ್ದು ಚೆಲುವೆ ನಾನೆರಳಿನಂತೆ ಇರುವೆ ನಾನೆರಳಿನಂತೆ ಇರುವೆ One second. One second. Bye. Okay. ಜಸ್ಟ್ ಒಂದು ಸ್ಟೋರಿ ಪ್ಲೇ ಆತಿಲ್ಲಿ ದ ಹಾಫ್ ಇಂಟ್ರೂವಲ್ ಆದಮೇಲೆ ಸೊ ಅದು ಫೀಲ್ ಆತಿ ಸ್ಟಾರ್ಟಿಂಗ್ ನಮ್ಗೆ ಸ್ಟೋರಿ ಅನ್ಸ ಲೈಕ್ ಅದು ಹೇಳಕ್ಕೆ ನಂಗೆ ಚಲೋ ಅನ್ಸತ್ತಿರ್ಗಿಲ್ಲ ಒಂದು ಲೈಕ್ ತಾಯಿಗೆ ಎಕ್ಸಾಂಪಲ್ ತಂದೆ ಇರ್ಲಾರ್ದ ಮಗು ಅದ ತಾಯಿನ ಎಲ್ಲ ಮಾಡಾಕತ್ತಾಳ ಸೊ ಅದು ಆಟೋಮೆಟಿಕ್ ನಮಗೆ KGF ಫೀಲ್ ಕೊಡಾಕತ್ತಿತ್ತ ಬಟ್ ಇಲ್ಲಿ ಟ್ವಿಸ್ಟ್ ಬೇರೆ ಆತಿಲ್ಲ ಲಾಸ್ಟಿಗೆ ಅಕ್ಕಿಗೆ ಮಕ್ಳು ಅಕ್ಕಿರಂಗಿಲ್ಲ ಅಂತ ಲೈಕ್ ತಾಯಿ ಓಕೆ ಈಗ ತಾಯಿ ಹೇಳ ಓಕೆ ಅದಕ್ಕಿಂತ ಮೊದಲು ಒಂದು ಹುಡುಗಿ ಇದ್ದಾಗ ಅಂದ್ರೆ ಒಂದು ಮದುವೆ ಆದಮೇಲೆ ಅಕಸ್ಮಾತ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಅಕ್ಕಿ ಎಲ್ಲಿ ಬಂದ್ರು ಲೈಕ್ ಅಂತಾರಲ್ಲ ಪಂಜೆ ಇಫ್ ಯು ನಾಟ್ ರಾಂಗ್ ರೈಟ್ ಸೊ ಅದು ಚಲೋ ಅಲ್ಲ ಲೈಕ್ ಹೊಟ್ಟಿಲೆ ಇದ್ದವ್ರನ್ನ ನೋಡಬಾರ್ದವ್ರ ಲೈಕ್ ಹೊಟ್ಟಿಲೆ ಉಡಿ ತುಂಬ್ತಾರ ಅವಾಗೆಲ್ಲ ಹೋಗ್ಬಾರ್ದು ಅನ್ನೋದೊಂದು ಸಿಚುವೇಶನ್ಸ್ ಈಗೂ ನಡೀತಾವ ಈಗೂ ಅದಾವ ಇಲ್ಲ ಅನ್ನಂಗಿಲ್ಲ ಓಕೆ ಸೊ ಆ ಟೈಪ್ ಆಕೈತಿ ಅವಾಗ ಎಲ್ಲ ದೇವ್ರಿಗೆ ಹರಿಕೆ ಬೇಡಿ ಲೈಕ್ ಅಂತಾರಲ್ಲ ಬೇಡ್ಕೋತಾರ ಲೈಕ್ ತೊಟ್ಲ ಕಟ್ಟೋದು ಸೊ ಭಾಳ ಕಡೆ ನಡೀತಾವ ಇವು ಆ ತೊಟ್ಲ ಕಟ್ಟಿಕೊಳ್ಳಿ ಒಂದು ಮಗು ಹುಡ್ತೈತೆ ಅನ್ನೋ ಒಂದು ಇದು ಮಾಡಿ ದೇವ್ರಿಗೆ ಹೋಗಿ ಹರಕೆ ಬೇಡಿ ಒಂದು ತೊಟ್ಲ ಕಟ್ಟಿ ಬರ್ತಾರ ತೊಟ್ಟಿಲ್ಲದ ಒಂದು ಇದು ಆಮೇಲೆ ಒಂದು ಲೈಕ್ ಯಾ ದೇವ್ರಿಗೆ ಬೇಡ್ಕೊಂಡೆಲ್ಲ ಆದ್ಮೇಲೆ ಒಂದು ಲೈಕ್ ಹೊಟ್ಟಿಲೆ ಹಾಕಾಳ ಹುಡುಗಿ ಅಂದ್ರೆ ತಾಯಿಯನ್ನ ಆಕಿಗ ಹೊಟ್ಟಿಲೆ ಆದ್ಮೇಲೆ ಅಂತಾರಲ್ಲ ಒಂದೇನೋ ಪಡ್ಕೋಬೇಕಂದ್ರೆ ಒಂದು ಕಳ್ಕೋತಾರ ಅನ್ನೋದ್ರಿದ್ಲ ಆ ಸಿಚುವೇಶನ್ ಬಂತಿಲ್ಲ ಸೊ ಇಲ್ಲೇ ಈಕಿ ಹೊಟ್ಟಿಲೆ ಹಾಕಾಳ ಅಲ್ಲೇ ತನ್ನ ಗಂಡ ತೀರ್ಕೋತಾನ ಆ ಸಿಚುವೇಶನ್ ಏನಂತ ಗೊತ್ತಿಲ್ಲ ಬಟ್ ಲಾಸ್ಟಿಗೆ ಎಷ್ಟು ಚಂದ ಐತಿ ಲೈಕ್ ನಾನ್ ನಿನ್ನ ಹೊಟ್ಟ್ಯಾಗ ಹುಟ್ಟು ಬಂದಿನ ವಾಪಸ್ ಬೈ ರಿಯಲಿ ಇಟ್ಸ್ ನಾನು ಹೇಳೋದ್ರೊಳಗೆ ಹಿಂದೆ ಮುಂದೆ ಆಗತ್ತಿರ್ಬೋದ ಆ ಫೀಲಿಂಗ್ ನಂಗೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗತ್ತಿಲ್ಲ ಇಟ್ಸ್ ನಾಟ್ ಲೈಕ್ ಅವನ್ನೆಲ್ಲ ಫೀಲ್ ಮಾಡ್ರನ್ನ ಗೊತ್ತಾಗ್ತೈತೆ ಅನ್ನೋದಿಲ್ಲ ಸಿಚುವೇಶನ್ ಅಕಸ್ಮಾತ್ ನಿಮ್ಮ ಇಮ್ಯಾಜಿನೇಷನ್ದಾಗ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಇಮ್ಯಾಜಿನೇಷನ್ ಖರೇನ ಭಾಳ ಖರಾಬ್ ಫೀಲ್ ಕೊಡ್ತೈತೆ ದ್ಯಾಟ್ಸ್ ವೈ ನಾ ರಿಯಾಕ್ಷನ್ ಮಾಡೋ ರೀಸನ್ ಏನು ಗೊತ್ತೇನ್ರಿ ನಾ ಫಸ್ಟ್ ಕೇಳಿ ಇನ್ನೊಮ್ಮೆ ಕೇಳಿ ಬಂದಿಲ್ಲಿ ರಿಯಾಕ್ಷನ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಫಸ್ಟ್ ಟೈಮ್ ಕೇಳುವಾಗ ನಾ ಬೈ ಅದನ್ನ ಕೇಳ್ತೀನಿ ಫಾಕ್ ಬ್ರೋ ನನ್ನ ಲೈಫ್ದಾಗ ಏನಾಗತೈತಿ ನಂದು ದಿನಚರಿತ್ರೆ ನನ್ನ ಜೀವನದಾಗ ನನ್ನ ಏನಾಗತ್ತದೆಲ್ಲ ಮರಿತೀನಿ ನಾ ರಿಯಾಕ್ಷನ್ ಮಾಡುವಾಗ ನಾನು ಬರೀ ಅದೊಂದ ಫೋಕಸ್ ಮಾಡ್ತೀನಿ ನಾ ಅಲ್ಲಿ ಇರುವಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತೀನಿ ಎಕ್ಸಾಂಪಲ್ ಇಫ್ ಐಮ್ ನಾಟ್ ರಾಂಗ್ ನಾ ಅಲ್ಲಿ ತಾಯಿ ಪ್ಲೇಸ್ದಾಗ ನನ್ನ ಇಟ್ಟು ನೋಡ್ಕೊಳತ್ತಿದ್ದೆ ನಾ ದ್ಯಾಟ್ಸ್ ವೈ ನಂಗೊಂದು ಬಾಯ್ ಆ ಫೀಲ್ ಆಗ್ತದೆ ಬ್ರೋ ಇಟ್ಸ್ ನಾಟ್ ಅಬೌಟ್ ಮೇಲ್ ಫೀಮೇಲ್ ಆ ಟೈಪ್ ತಾಯಿಗಳಿಗೂ ಭಾಳ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾವ ಈಗ ಒಂದು ಗಂಡ ಇಲ್ಲ ಆ ಗಂಡ ಒಂದು ಮಗು ಹುಟ್ಟು ಟೈಮ್ದಾಗ ಆ ಮಗು ಸಂಬಂಧ ಎಷ್ಟು ಲೈಕ್ ಆ ಮಗು ಹುಟ್ಲಿ ಅಂತ ಹರಕೆ ಬೇಡಿದ ಮೇಲೆ ಆ ಮಗು ಬರೋ ಟೈಮ್ದಾಗ ಆ ಮಗು ತಂದೆನೇ ಇಲ್ಲಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಾವ ಆ ತಂದೆನೇ ಇಲ್ಲಂದ್ರೆ ಅದನ್ನ ಫೀಲ್ ಮಾಡಕ ಲೈಕ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ ಯಾರಿಗೆ ಹೇಳ್ಕೊಳಕ್ ಆಗೋದಿಲ್ಲ ಅಂಡ್ ಆ ಸಿಚುವೇಶನ್ ಆ ಮಗುನ ಒಬ್ಬಾಕಿ ಬರೀ ತಂದೆ ಇಲ್ಲ ಮಗುಗ ಸೊ ಆ ತಾಯಿನ ಬೆಳೆಸ್ಬೇಕು ವಾವ್ ಇಲ್ಲಿಂದ ವಾಪಸ್ ಅಂಡ್ ಆ ಒಂದು ಆಸೆಗಳು ಇಲ್ಲಿಂದ ರಿಯಲ್ ಸ್ಟೋರಿ ಸ್ಟಾರ್ಟ್ ಹೋಗಿ ಒಳಗಡೆ ಹೆಚ್ಚೆ ಹೆಚ್ಚೆಗೂ ಭಂಜೆ ಪಟ್ಟವ ಹಗೆಯ ಪಟ್ಟಿ ಮಾಡಿ
ಮುದಕ ಬಳಿದ ನಿಂತಸ್ತಿಕೆ ನೋಡಿ ಆ ಜೀವವ ತೊರೆಯುತ್ತ ಕೊಟ್ಟನು ಕಂದನ ಮಡಿಲಲ್ಲಿ ಆದ ಪ್ರೀತಿಗೆ ಮುಕ್ಕು ಅರಳಿತು ಸ್ವಾರ್ಥದ ಬದುಕಲ್ಲಿ and this scene bro ಕನ್ನಮ್ಮ ನಿನ್ ಮಗುವಾಗಿ ನಿನ್ ಜೊತೆನೇ ಇರ್ತೀನಿ. 3 ಗಂಟೆಗೆ ನಾಂದಿ ಹಾಡಿದ ದೇವಕನ್ಯೆ ನೀನು ಸಪ್ತಪದಿಗೆ ಜೊತೆ ಆಗುವೆನೆಂದು ಸಾಕ್ಷಿಯಾದೆ ನಾನು. ಸಾವೆ ಬಂದರೆ ನಾಯ್ತೀಗ ನೀ ನನ್ನ ಮುದ್ದು ಚೆಲುವೆ, ನಾನೆರಳಿನಂತೆ ಇರುವೆ, ನಾನೆರಳಿನಂತೆ ಇರುವೆ. ಕಂದಮ್ಮ ವಾವ್ ವಾವ್ ಬಾಯ್ ಲಾಸ್ಟ್ ಏನೊಂದು ಮೇಲ್ ವೋಕಲ್ಸ್ ಅದಾವಲ್ಲ, ದೇ ಆರ್ ಸಮಥಿಂಗ್ ಸ್ಪೆಷಲ್ ಬ್ರೋ. ಹೌ ಆ ಇಮ್ಯಾಜಿನೇಷನ್ ಬೇರೆ ಐತಿ. ವಾವ್ ಬ್ಯೂಟಿಫುಲ್. ಆಮೇಲೆ ಆ ಲೈಕ್ ಗಂಡು ಬಂದು ಹೆಂಡತಿಗೆ ಹೇಳುವಂತ ಒಂದು ಆ ಲೈನ್ಗಳು ಅದಾವಲ್ಲ, ಲೈಕ್ ದೇರ್ ಇಸ್ ನೋ ಒನ್ ಹಿಯರ್. ಇಲ್ಲಿ ಈ ಜಗತ್ತದಾಗ ಆಕಿಗೆ ಯಾರೂ ಇಲ್ಲ, ಬಟ್ ಅಂದ್ರು ಅವ ಬಂದ ನನ್ನ ಲೈಕ್ ಅಂತಲ್ಲ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂತ ವೋಕಲ್ಸ್ ಅದಲ್ಲ, ದ್ಯಾಟ್ಸ್ ಅ ಲಾಡ್ ಬ್ರೋ. ಅಂತಲ್ಲ ಸಮ್ಟೈಮ್ಸ್ ಒಂದು ಮಗು ಇದ್ರ ತಾಯಿ ಆ ಮಗುದ್ರೊಳಗೆ ಎಲ್ಲ ಜೀವನಾನ ಬರ್ದಿಡ್ತಾಳ ಅಂತ. ಆ ಮಗು ಒಂದು ನಗುದಾಗ ತನ್ನ ಜೀವನಾನ ಮುಡುಪಿಡುವಂತ ತಾಯಿ ಅದು. ಓಕೆ ಬಾಯ್, ಭಾಳ ಇಮೋಷನಲ್ ಆಗೋದು ಬೇಡ. ನಾವು ವಿ ಆರ್ ನಾಟ್ ಇಮೋಷನ್ ಮೇಕಿಂಗ್ ಬ್ರೋ. ಓಕೆ ಸೊ ಸಿಂಪಲ್. ಯಾರೇ ನೋಡತ್ತೀರಿ, ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ, ಚೆಕ್ಔಟ್ ಮಾಡ್ರಿ. ಆ್ಯಂಡ್ ಮೇನ್ ಅಪ್ರಿಷಿಯೇಟ್ ಮಾಡ್ಬೇಕನ ದ ತಾಯಿ. ಸೀರಿಯಸ್ಲಿ ಬೈ ಮಹಾನಟಿ ಟು ರನ್ನರ್ ಅಪ್. ಮೇನ್ ಥಿಂಗ್ ನಾನು ನೋಡಿಲ್ಲ, ನಾನು ಬರೀ ಇನ್ಸ್ಟಾಗ್ರಾಮ್ದಾಗ ನೋಡಿವಿ ನಾವು, ಬಿಕಾಸ್ ವಿ ಆರ್ ಇನ್ಸ್ಟಾಗ್ರಾಮ್ ಪೀಪಲ್ಸ್. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಸಮಥಿಂಗ್ ನೇಮ್ ಫೇಮ್ ವಾಟ್ ಎವರ್ ಎಕ್ಸ್ ವೈ ಜೆಡ್ ಥಿಂಗ್ಸ್, ಅದನ್ನ ನಮಗೆ ಗೊತ್ತಾಗೋದು ಇನ್ಸ್ಟಾಗ್ರಾಮಿಂದ. ಸೊ ಆ ಇನ್ಸ್ಟಾಗ್ರಾಮ್ದಾಗ ನಾವು ಸಣ್ಣ ಕ್ಲಿಪ್ ನೋಡಿರ್ತೀವಿ. ಸೊ ಅದ್ರ ಮೇಲೆ ನಾ ಹೇಳಿದವ್ರು ಲೈಕ್ ಯಾರಂತ. ಅದು ಬಿಟ್ಟರೆ ನಮಗೆ ನಾವು ಹೋಗಿ ಆ ಸೀಸನ್ ನೋಡಿಲ್ಲ, ಬಟ್ ರನ್ನರ್ ಅಪ್ ಆಗ್ಯಾರು ಆಗಿರ್ಬೇಕು. ಎದಕ್ಕಾದ್ರು ಬಿಕಾಸ್ ಐ ಥಿಂಕ್ ಆ್ಯಕ್ಟಿಂಗ್ ಚಲೋ ಮಾಡ್ತಿರ್ಬೇಕು. ಇದ್ರ ಸಂಬಂಧ ರನ್ನರ್ ಅಪ್ ಆಗ್ಯಾರ ಅವ್ರ. ಬಾಯ್ ಆ ಇಮೋಷನ್ಸ್ ಕ್ಯಾಚ್ ಮಾಡ್ತಾರ ಅವ್ರು. ಸಿ ನಾನು ಒಬ್ರನ್ನ ಜಡ್ಜ್ ಮಾಡುವಂಥ ಮನುಷ್ಯ ಅಲ್ಲ, ಬಟ್ ನನಗೆ ಆ ಫೀಲ್ ಕೊಡ್ಸಿರ್ಲ. ಸೊ ದ್ಯಾಟ್ಸ್ ವೈ ಐ ಆಮ್ ಸೇಯಿಂಗ್ ಬ್ರೋ, ನೋಡೋರಿಗೆ ಲೈಕ್ ನೋಡೋರಿಗೆ ಅನಿಸ್ತೈತಿ ಗೊತ್ತೇನ, ರಿಯಲ್ ನಡ್ಯಾಕತೈತಿ, ನಾಟ್ ಆ್ಯಕ್ಟಿಂಗ್, ಇಟ್ಸ್ ಅ ರಿಯಾಲಿಟಿ ಬ್ರೋ. ಆ ಒಂದು ಕಿಟಕಿಯಾಗ ಬಂದು ನಿಲ್ಲುವಂಥ ಒಂದು ಖುಷಿ, ಅವ್ರು ಬ್ಯಾಡ್ ಅಂದಮೇಲೆ ಆ ಒಂದು ಮಾರಿ ಮ್ಯಾಗಿನ ಕಳೆ ಹೋಕೈತ್ಲ ಅದು, ಆ್ಯಂಡ್ ಒಂದು ಉಡಿ ತುಂಬಕ್ಕೆ ಹೋದಾಗ ಆ ಖುಷಿ, ಲೈಕ್ ನನಗೂ ಕರೆದಾರ ಸಣ್ಣ ಮಗು ಬರತ್ತೆ ಆ ಖುಷಿ ಒಂದು. ಆ್ಯಂಡ್ ಅದಾದ್ಮೇಲೆ ಅದು ಹೋಗದ್ಮೇಲೆ ಅದು ನೋವು ಬೇರೆ, ಆ ಬಳಿ ನೋಡಿ ಆ ಪ್ರೀತಿ ಆ್ಯಂಡ್ ಆ ಮಗು ಜೊತೆ ಇರುವಂಥ ರೀತಿ. ಬಾಯ್ ಓಕೆ ಅಪ್ರಿಷಿಯೇಟ್. ಸಿಂಪಲ್
ಯಾರೇ ನೋಡಕತ್ತೀರಿ ಲೈಕ್ ನಾ ಅಂತಿಲ್ಲ ಒಂದು ಇಬ್ರು ಮಂದಿ ನೋಡ್ರಿ ಬ್ರೋ. ಇಫ್ ಯು ರಿಯಲಿ ನನ್ನ ರಿಯಾಕ್ಷನ್ಸ್ ನಾ ಹಿಂಗೆ ಹೇಳಿನಂತೂ ನೋಡೋದು ಬೇಡ. ನೀವು ರಿಯಲಿ ಹೋಗಿ ಟ್ರ್ಯಾಕ್ ಹೆಡ್ಫೋನ್ಸ್ ಹಾಕೊಂಡು ಕೇಳ್ರಿ. ಜಸ್ಟ್ ದ ಸೀನ್ ಈಸ್ ನಾ ಹೇಳುವಂಗೆ ನೋಡ್ರಿ. ಯಾವ ಟೆನ್ಷನ್ ಐತೆ ಅದೆಲ್ಲ ಬಿಟ್ಟು ರೂಮ್ದಾಗ ಕದ ಹಾಕ್ಕೊಂಡು ಜಸ್ಟ್ ಇಮ್ಯಾಜಿನ್ ನೀವು ಮೇಲ್ ಇದ್ರೋ ಫೀಮೇಲ್ ಇದ್ರೂ ನಂಗೆ ಇಂಪಾರ್ಟೆಂಟ್ ಇಲ್ಲ. ಯು ಜಸ್ಟ್ ಲೈಕ್ ಮೇಕ್ ಯುವರ್ ಸೆಲ್ಫ್ ಆ್ಯಸ್ ದ ಮದರ್. ಓಕೆ, ಆ ಮದರ್ ಪ್ಲೇಸ್ದಾಗ ನಿಮ್ಮನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಇಫ್ ಯು ರಿಯಲಿ ವಾಚ್ ದ ಟ್ರ್ಯಾಕ್ನ ನೋಡಿ ನಾ ಹೇಳ್ತೀನಿ ಕೇಳ್ರಿ. ಬಾಯ್ ಕಣ್ಣಾಗ ನೀರು ಬರಲಿಲ್ಲ ಅಂದ್ರೆ ಬರೋದು ಕೊಡ್ರಿ ನನಗೆ. ಬಾಯ್ ಪೂರಾ ಎ ಟು ಜೆಡ್ ಗಾಣ್ಗವ್ರು. ನೋಡ್ರಿ ಅರ್ಥ ಮಾಡ್ಕೊರಿ. 5 ನಿಮಿಷದ ಟ್ರ್ಯಾಕ್ ನಾವು 25 ನಿಮಿಷ ರಿಯಾಕ್ಷನ್ ಮಾಡ್ತೇವೆ ಅಂದ್ರೆ ಹಂಗೆ ಆಗೋದಿಲ್ಲ ಬ್ರೋ. ಅದು ಅನ್ನಿಸ್ತೈತಲ್ಲ ಒಮ್ಮೊಮ್ಮೆ ಒಂದೊಂದು ಟ್ರ್ಯಾಕ್ ಬಗ್ಗೆ. ಯಾಕಂದ್ರೆ ಅಕಸ್ಮಾತ್ ನಾ ಮಾಡತ್ತೀನಿ ನನಗೆ ಆದಂಥ ಒಂದು ಸ್ವಲ್ಪ ರೈಟ್ಸ್ ಅದಾವೆ ವಿಚ್ ಐ ಕ್ಯಾನ್ ಟಾಕ್ ಅಬೌಟ್ ದ್ಯಾಟ್ ಟ್ರ್ಯಾಕ್. ಸೊ ನನಗೆ ಒಂದೊಂದು ಸತಿ ಆ ಟ್ರ್ಯಾಕ್ ಬಗ್ಗೆ ಏನು ಹೇಳ್ಬೇಕಂತ ಅಕ್ಕಿರಲ್ಲ. ಏನೇನೋ ಮಾತಾಡಿರ್ತೀನಿ ನಾನು ರಿಯಾಕ್ಷನ್. ಎಕ್ಸಾಂಪಲ್ 25 ನಿಮಿಷದಾಗ ನಾ ಏನು ಮಾತಾಡಿ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಇನ್ನೂ ಮಾತಾಡೋದೈತಿ, ಮುಕ್ಕುಳೇರೆ ಮಾತಾಡೋದೈತಿ. ಆಮೇಲೆ ಟ್ರ್ಯಾಕ್ ಮುಗಿದು ಲೈಕ್ 25 ನಿಮಿಷ ನಾ ಮುಗಿಸಿನ ಅಂತ ತಿಳ್ಕೊರಿ ಈಗ. ಆಮೇಲೆ ಬೈ ಇದೊಂದು ಹೇಳಬೇಕಿತ್ತು ಅನಿಸ್ತೈತೆ. ಸೊ ಅದ್ರ ಸಂಬಂಧ ನಾನು ಟ್ರೈ ಮಾಡಾಕತ್ತೀನಿ. ಎಷ್ಟು ಡ್ಯೂರೇಷನ್ಸ್ ಹೋದ್ರೆ ಬೈ ಡ್ಯೂರೇಷನ್ಸ್ ಹೋದ್ರೆ ಹೋಗಲಿ. ಇಫ್ ಆ ಟ್ರ್ಯಾಕ್ ಬೆಂಕಿ ಐತಂದ್ರೆ ಅದಕ್ಕೆ ಬೈ ಆ ಟೈಮ್ ಇಂಪಾರ್ಟೆನ್ಸ್ ಆಗೋದಿಲ್ಲ. ಎಷ್ಟು ಬೇಕಾದ್ರೂ ಹೋಗಲಿ ನಾನು, ಬಿಕಾಸ್ ಅದು ಟ್ರ್ಯಾಕ್ ಬೆಂಕಿ ಐತಿ ಹಂಗಾಬರ ಐತೆ. ಓಕೆ, ಬಟ್ ಆಮೇಲೆ ನನಗೆ ಅದನ್ನ ತಲೆ ಹಾಕೊಳ್ಳೋದು ಬೇಕಲ್ಲ, ನಾ ಇದನ್ನು ಮಾತಾಡಲಿಲ್ಲ. ಸೊ ದ್ಯಾಟ್ಸ್ ವೈ ದ ಮ್ಯೂಸಿಕ್ ಡ್ರಮ್ಸ್ ಬೀಟ್ಸ್ ಏನದಲ್ಲ ಬ್ರೋ, ಅದು ಎಕ್ಸ್ಟ್ರಾರ್ಡಿನರಿ. ಖರೇನ ನೀವು ಬೇಕಾದ್ರೆ ನೋಡ್ಬೋದ. ಒಂದು ಸೈಲೆಂಟ್ ಟ್ರ್ಯಾಕ್ದಾಗ ಆ ಬೀಟ್ಸ್, ಹೈ ಡ್ರಮ್ ಬೀಟ್ಸ್ ಏನು ಬೀಳ್ತಾವಲ್ಲ, ಅವು ಅವು ಬಿದ್ದಾಗ ಗೂಸ್ಬಂಪ್ಸ್ ಫೀಲ್ ಆಗ್ತಾವ. ಅವು ಬಿದ್ದಾಗ ಒಂದು ವೈಬ್ ಅಂತಾರಲ್ಲ, ಒಂದು ಮೈಂಡ್ ನಾರ್ಮಲ್ ಹೋಗತೈತೆ, ಅವು ಬಿದ್ದಾಗ ಆಟೋಮೆಟಿಕಾಗಿ ಮೈಂಡ್ ಎಲ್ಲ ಆಕ್ಟಿವ್ ಆಗ್ತಾವ. ವೈ ಇಲ್ಲಿ ನಡೆಯಕತೈತಿ ಈಗ ಜಾತ್ರೆ ಅಂತ. ಸೊ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು ಬೆಂಕಿ. ನಂಗೆ ಕರೆನ ಹೇಳ್ತೇನೆ ನಾವು ಫಸ್ಟ್ ಲೈಕ್ ಒಂದೊಂದೂವರೆ ನಿಮಿಷ ಮಟ ನಂಗೆ ನಾರ್ಮಲ್ ಒಂದು ಲೈಕ್ ಟ್ರ್ಯಾಕ್ ಅನ್ಸತ್ತಿತ್ತು. ಆ ಟ್ರ್ಯಾಕ್ದಾಗ ಒಂದು ಲೈಕ್ ಮಗು ಆ್ಯಂಡ್ ತಾಯಿ ಕಂಡಿಲ್ಲ. ಸೊ ಆ ಒಂದು ಸ್ಟ್ರಗಲ್ ತೋರ್ಸತ್ತಾರ ಅನ್ಕೊಂಡಿದ್ದೆ. ನೋ, ಆ ನೋವು ತೋರ್ಸಾಕತ್ತಾರ ಇಲ್ಲಿ. ಆ್ಯಂಡ್ ರಿಯಲಿ ನಾ ಹೇಳ್ತೀನಿ, ಸ್ವಲ್ಪ ಲಿರಿಕ್ಸ್ಗಳು ನಂಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಅದರ ಅರ್ಥ ಆ ಇಮೋಷನ್ಸ್ ಕ್ಯಾಚ್ ಅದು. ಬಟ್ ಆ ಶಬ್ದ ಇದ್ದ ಹೇಳಾಕತ್ತಾವ ಅಂತ ನಂಗೆ ಗೊತ್ತಾಗ್ಲಿಲ್ಲ ಅಷ್ಟೆ. ಬಿಕಾಸ್ ಸ್ವಲ್ಪ ಕಮ್ಮಿ ಇದೀನಿ ರೀ ನಾ. ಆ ಶಬ್ದ ಬಳಕೆಗಳು ಸಂಸ್ಕೃತಿ ಲೈಕ್ ಅಂತಾರಲ್ಲ, ಏನಂತಾರೋ ಆ ವರ್ಡ್ಸ್ಗಳ್ನ ಕ್ಯಾಪ್ಚರ್ ಇನ್ನೂ ಮಾಡಿಲ್ಲ ತಲೆಗಳು. ನಾರ್ಮಲ್ ಕ್ಯಾಪ್ಚರ್ ಮಾಡ್ತಾವ ನಮ್ಮ ಕಡೆ. ಬೇಕಾದ್ರೆ ಇಮೋಷನ್ಸ್ ಕ್ಯಾಪ್ಚರ್ ಮಾಡೋದು, ದ್ಯಾಟ್ಸ್ ಐ ಕ್ಯಾನ್ ಕ್ಯಾಪ್ಚರ್ ಇಮೋಷನ್ಸ್. ಮುಕ್ಕುಳರೆ ಬೆಂಕಿ ಇಮೋಷನ್ ಕ್ಯಾಪ್ಚರ್ ಮಾಡ್ತೇನೆ. ಬೇಕಾದ್ರೆ ಮುಂದಿನವ್ರು ಯಾರು ಅಳವ್ರ ತೋರಿಸ್ಬಿಡ್ರಿ ಆತು ಬಿಡ್ತೇನೆ ನಾನು, ಬಿಕಾಸ್ ಇಮೋಷನ್ ಕ್ಯಾಪ್ಚರ್ ಮಾಡಕತ್ತೇನೆ ನಾ. ಸೊ ದ್ಯಾಟ್ಸ್ ಇಟ್. ಸೊ ಯಾರ್ಯಾರು ನೋಡಕತ್ತೀರಿ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ಸಂತ ಪ್ಲೀಸ್ ಕಮೆಂಟ್ ಹಾಕೋದು ಮರಿಬೇಡ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಿದಿಲ್ಲ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ, ಎಷ್ಟಾಗುತ್ತೆ ಶೇರ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿಡಬೇಡ ನೀವು. ಹೋಪ ನಿಮ್ಮನ್ನ ದೊಡ್ಡ ಅಂದ್ರೂ ಕಣ್ಣಾಗ ನೀರು ತರಿಸಿ ನೀವು ಲಾಸ್ಟ್. ಸೊ ಐ ಲೈಕ್ ಬೈ ಯಾರು ನೋಡ್ಬೇಕು ಹೋಗ್ಬೇಡ್ರಿ. ಬೈ ಗೈಸ್, ಲವ್ ಯು, ಬೈ.